ಸ್ನೇಹಿತರೆ ನಮಸ್ಕಾರ. RBI's ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಬಿಗ್ ಬಾಸ್ ವಿಚಾರ ಮಾತನಾಡೋಣ. ಬಿಗ್ ಬಾಸ್ ನಲ್ಲಿ ಇವತ್ತು ಬೆಳಗ್ಗೆ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಸಖತ್ ಪ್ರೋಮೋ. ಅದರಲ್ಲೂ ಎದುರಾಳಿ ಎರಡು ತಂಡಗಳೇನಿದಾವಲ್ಲ, ಎರಡು ಟಿವಿ ಚಾನೆಲ್ಗಳಾಗಿ ಮಾರ್ಪಟ್ಟಿದ್ದಾವೆ ಮತ್ತು ಸವಾಲುಗಳನ್ನ ಹಾಕುವಂತ ಒಂದು ಕೆಲಸ, ಒಂದು ಟಾಸ್ಕ್ ಅನ್ನ ಈಗ ಬಿಗ್ ಬಾಸ್ ಎದುರಾಳಿ ಎರಡೂ ತಂಡಕ್ಕೂ ಕೂಡ ನೀಡಿದ್ದಾರೆ. ಬಹಳ ಪ್ರಮುಖವಾಗಿ ಈಗ ಒಂದಿಷ್ಟು ವಿಚಾರಗಳಲ್ಲಿ ಬಹಳಷ್ಟು ಸದ್ದು ಮಾಡ್ತಾ ಇರುವುದು ಇವತ್ತಿನ ಪ್ರೋಮೋ. ಬಹಳ ಪ್ರಮುಖವಾಗಿ ಹಾಗಲಕಾಯಿ ತಿನ್ನಿಸೋದು, ಮೆಣಸಿನಕಾಯಿ ತಿನ್ನಿಸೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ರಜತ್ ಅವರು ತಲೆ ಬೋಳಿಸ್ಕೊಳ್ತಾ ಇದ್ದಾರೆ. ಇವತ್ತು ತಲೆ ಬೋಳಿಸ್ಕೊಳ್ತಾ ಇದ್ದಾರೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿರುವಂತ ರಜತ್ ಅವರು. ಅಂದ್ರೆ ಎಲ್ಲೋ ಒಂದ್ ಕಡೆ ಈ ತಲೆ ಬೋಳಿಸಿಕೊಂಡವರು ಯಾವ ರೀತಿಯಾಗಿ ಆಟ ಆಡ್ತಾರೆ ನಿಮ್ಗೆಲ್ಲ ಗೊತ್ತೇ ಇದೆ. ಕಳೆದ ಬಾರಿಯೂ ಕೂಡ ಅಷ್ಟೇ ಕಾರ್ತಿಕ್ ಮಹೇಶ್ ಬಹಳ ಅದ್ಭುತವಾಗಿ ಆಟ ಆಡಿದ್ರು, ಅವರು ಕೂಡ ತಲೆ ಬೋಳಿಸ್ಕೊಂಡಿದ್ರು. ಅದಾದ ನಂತರ ಈಗ ರಜತ್ ಬುಜ್ಜಿ ಅವರ ಒಂದು ಸರದಿ. ನಾನು ಈ ಪ್ರೋಮೋನ ವಿಶ್ಲೇಷಣೆ ಮಾಡುವುದಾದ್ರೆ ಮೊದಲಿಗೆ ಬಿಗ್ ಬಾಸ್ ವಾಯ್ಸ್ ಬರುತ್ತೆ. ಬಿಗ್ ಬಾಸ್ ಹೇಳ್ತಾರೆ, ಎರಡು ಟಿವಿ ಚಾನೆಲ್ಗಳ ನಡುವೆ ಈಗ ಒಂದು ಸವಾಲು ನೀಡಲಾಗುತ್ತೆ, ಒಂದು ಟಾಸ್ಕ್ ನೀಡಲಾಗುತ್ತೆ. ಅದರಲ್ಲಿ ನೀವು ನಿಮ್ಗೆ ಇಷ್ಟವಾದ ರೀತಿಯಲ್ಲಿ ಅವರಿಗೆ ಒಂದಿಷ್ಟು ಸವಾಲುಗಳನ್ನ ಹಾಕಬೇಕು ಎದುರಾಳಿಗಳಿಗೆ ಅಂತ ಹೇಳಿ. ಹಾಗಾಗಿನೇ ಮೊದಲಿಗೆ ಐಶ್ವರ್ಯ ಅವರು ಹಾಗಲಕಾಯಿ ತಿನ್ನಬೇಕು ಅಂತ ಹೇಳ್ತಾರೆ ಶಿಶಿರ್ ಅವರು. ಆಗ ಹಾಗಲಕಾಯಿ ತಿಂದು ಒದ್ದಾಡ್ತಾರೆ ಲಿಟರಲಿ ಐಶ್ವರ್ಯ ಅವರು. ಅದಾದ ನಂತರ ಮತ್ತೊಬ್ರು ಬರ್ತಾರೆ ಎದುರಾಳಿ ಸ್ಪರ್ಧಿ. ಆಗ ಗೌತಮಿ ಅವರು ಮೆಣಸಿನಕಾಯಿ ತಿನ್ನಬೇಕು, ಹಸಿ ಮೆಣಸಿನಕಾಯಿ ಅಂತ ಹೇಳ್ತಾರೆ. ಆಗ ಹಸಿ ಮೆಣಸಿನಕಾಯಿ ತಿಂತಾರೆ ಗೌತಮಿ ಅವರು. ತಿಂದು ಕಣ್ಣೀರಿಡೋದಕ್ಕೆ ಶುರು ಮಾಡ್ತಾರೆ. ಹಸಿ ಮೆಣಸಿನಕಾಯಿ ತಿನ್ನೋದು ಅಷ್ಟು ಈಸಿನೇನ್ರಿ, ಅಷ್ಟು ಒದ್ದಾಡೋದಕ್ಕೆ ಶುರು ಮಾಡ್ತಾರೆ. ಅದಾದ ನಂತರ ಮಂಜಾ ಅಲಿಯಾಸ್ ಮಂಜಣ್ಣ ಬಂದು ರಜತ್ ತಲೆ ಬೋಳಿಸ್ಕೊಳ್ಬೇಕು ಅಂತ ಹೇಳ್ಬಿಡ್ತಾರೆ. ಆಗ ಯಾವುದೇ ರೀತಿಯಾಗಿ ಹಿಂಜರಿಯುವುದಿಲ್ಲ ರಜತ್. ನಾನು ಖಂಡಿತವಾಗಿಯೂ ಕೂಡ ತಲೆ ಬೋಳಿಸ್ಕೊಳ್ತೀನಿ. ನನ್ನ ತಂಡಕ್ಕೆ ನನ್ನಿಂದ ಯಾವ ರೀತಿಯಾಗಿ ಸಹಾಯ ಆಗ್ಬೇಕು ಗೆಲ್ಲೋದಕ್ಕೆ ನಾನು 100% ಆ ಸವಾಲನ್ನ ಸ್ವೀಕರಿಸ್ತೀನಿ ಅಂತ ಹೇಳಿ ರಜತ್ ಎದ್ದು ಬರ್ತಾರೆ ಪ್ರೋಮೋದಲ್ಲಿ. ಜೊತೆಗೆ ಅಲ್ಲಿ ಟ್ರಿಮ್ಮರ್ ಕೂಡ ಇರುತ್ತೆ. ಆ ಟ್ರಿಮ್ಮರ್ ತಗೊಂಡು ತಲೆ ಬೋಳಿಸ್ಕೊಳ್ಳೋದಕ್ಕೆ ಮುಂದಾಗ್ತಾರೆ. ಅಂದ್ರೆ ಈ ಬಾರಿ ತಲೆ ಬೋಳಿಸ್ಕೊಳ್ತಾ ಇರೋದು ರಜತ್. ಎಲ್ಲೋ ಒಂದ್ ಕಡೆ ನೀವು ಅಷ್ಟು ಬಿಗ್ ಬಾಸ್ ಗಳಲ್ಲಿ ನೋಡಿರೋ ಹಾಗೆ ಯಾರೆಲ್ಲ ಸ್ಪರ್ಧಿಗಳು ತಲೆ ಬೋಳಿಸ್ಕೊಂಡಿದ್ದಾರೋ ಅವರೆಲ್ಲ ಟಾಪ್ 5 ನಲ್ಲಿ ಇರ್ತಾರೆ ಮತ್ತು ಟಾಪ್ 2 ಕಂಟೆಸ್ಟೆಂಟ್ ಗಳಾಗಿಯೂ ಕೂಡ ಇರ್ತಾರೆ. ನೆನಪಿರುವಂತ ಕಂಟೆಸ್ಟೆಂಟ್ ಗಳನ್ನ ನಾವು ನೆನಪಿಸ್ಕೊಳ್ಳೋದಾದ್ರೆ ಬಹಳ ಪ್ರಮುಖವಾಗಿ ಈ ಹಿಂದೆ ಸೃಜನ್ ಲೋಕೇಶ್ ಅವರು ಕೂಡ ಬಿಗ್ ಬಾಸ್ ನಲ್ಲಿ ಇದೇ ರೀತಿಯಾದಂತಹ ಟಾಸ್ಕ್ ನಲ್ಲಿ ತಲೆ ಬೋಳಿಸ್ಕೊಂಡಿದ್ರು. ಟಾಪ್ 2 ಸ್ಪರ್ಧಿ ಆಗಿದ್ರು. ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ರು ಸೃಜನ್ ಲೋಕೇಶ್. ಅದಾದ ನಂತರ ನಮಗೆ ನೆನಪಿರುವ ಹಾಗೆ ಕಳೆದ ಸೀಸನ್ 10ನೇ ಸೀಸನ್ ನಲ್ಲಿ ಕಾರ್ತಿಕ್ ಮಹೇಶ್ ಅವರು ಕೂಡ ಒಂದು ಟಾಸ್ಕ್ ನಲ್ಲಿ ತಲೆಯನ್ನ ಬೋಳಿಸ್ಕೊಂಡಿರ್ತಾರೆ. ಆದ್ರೆ ಅವರು ಟಾಪ್ 2 ಲಿಸ್ಟ್ ನಲ್ಲಿ ಬಂದು ಅದಾದ ನಂತರ ವಿನ್ನರ್ ಆಗ್ತಾರೆ. ಹಾಗಾಗಿನೇ ರಜತ್ ಅವರು ಈ ಬಾರಿ ಮೇ ಬಿ ನಾನು ವಿನ್ ಆಗ್ಲೇಬೇಕು ಅಂತ ಹೇಳಿ ಬಂದಂಗೆ ಕಾಣಿಸ್ತಾ ಇದೆ. ವಿನ್ ಆಗ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ರನ್ನರ್ ಅಪ್ ಆಗುವಂತ ಸಾಧ್ಯತೆ ಇಲ್ಲ ಇದೆ ಮತ್ತು ಟಾಪ್ 5 ಗೆ ಹೋಗುವಂತ ಎಲ್ಲಾ ಲಕ್ಷಣಗಳು ಇಲ್ಲಿ ಕಾಣಿಸ್ತಾ ಇರೋದು. ಹಾಗಾಗಿನೇ ಅವರು ನಾನ್ ತಲೆ ಬೋಳಿಸ್ಕೊಳ್ತೀನಿ, ನಾನ್ ರೆಡಿ ಆಗಿದ್ದೀನಿ ಎಲ್ಲದಕ್ಕೂ ಅಂತ ಹೇಳಿ ಈಗ ಎದ್ದು ಬಿಟ್ಟಿದ್ದಾರೆ. ಹಾಗಾಗಿನೇ ರಜತ್ ಅವರ ಈ ಒಂದು ಕಮಿಟ್ಮೆಂಟ್ ಮೇ ಬಿ ಎಲ್ಲಾ ವೀಕ್ಷಕರಿಗೂ ಕೂಡ ಇಷ್ಟವಾಗುವಂತ ಸಾಧ್ಯತೆ ಇದೆ. ಮತ್ತು ಈ ರಜತ್ ಒಳಗಡೆ ಹೋದ ನಂತರ ಬಿಗ್ ಬಾಸ್ ಬಹಳ ಇಂಟ್ರೆಸ್ಟಿಂಗ್ ಆಗಿ ನಡೀತಾ ಇರುವುದು ಕೂಡ ಅಷ್ಟೇ ಒಳ್ಳೆಯ ವಿಚಾರ. ಯಾಕಂತ ಹೇಳಿದ್ರೆ ಯಾವಾಗ ಲಾಯರ್ ಜಗದೀಶ್ ಹೊರಗಡೆ ಬಂದ್ರು ಆ ದಿನದಿಂದ ಎಲ್ಲೋ ಒಂದ್ ಕಡೆ ಸಪ್ಪೆಯಾಗಿ ಹೋಗ್ತಾ ಇತ್ತು ಬಿಗ್ ಬಾಸ್. ಅದಾದ ನಂತರ ರಜತ್ ಹೋದ್ಮೇಲೆ ಎಲ್ಲ ಏನು ಈ ಸ್ಪರ್ಧಿಗಳು ಎಚ್ಚೆತ್ತುಕೊಂಡಂಗೆ ಕಾಣಿಸ್ತಾ ಇದೆ. ಅಲ್ಲಿ ಕಿರಿಕ್ ನಡೆಯುತ್ತೆ, ವಾಗ್ವಾದ ನಡೆಯುತ್ತೆ, ಎಂಟರ್ಟೈನ್ಮೆಂಟ್ ಇದೆ. ಹಾಗೇನೆ ರಜತ್ ಅವರಂತೂ ಎಲ್ಲಾ ಕಡೆಯೂ ಕೂಡ ಕಾಣಿಸ್ಕೊಳ್ತಾರೆ. ಹಾಗಾಗಿ ರಜತ್ ಒಬ್ಬ ಒಳ್ಳೆಯ ಸ್ಪರ್ಧಿ ಬಿಗ್ ಬಾಸ್ ನಲ್ಲಿ ಮತ್ತು ಎಲ್ಲದಕ್ಕೂ ನಾನು ರೆಡಿ ಅಂತಾನೆ ಹೋಗಿರೋಂಗ್ ಕಾಣಿಸ್ತಾ ಇದೆ. ನೀವೇನ್ ಹೇಳ್ತೀರಿ ರಜತ್ ಈ ನಿರ್ಧಾರಕ್ಕೆ? ಮತ್ತು ಈ ಬಾರಿ ಈ ಎರಡೂ ತಂಡಗಳಲ್ಲಿ ಯಾರು ಗೆಲುವನ್ನ ಸಾಧಿಸಬಹುದು? ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ.